ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಏನು ನೋಡ್ತಾ ಇದ್ದೀರಾ ನೀವು, ಈ ಬೆಟ್ಟ, ಇದು ಆಂಧ್ರ ಪ್ರದೇಶದಲ್ಲಿರೋ ಯಾಗಂಟಿ ಗುಹೆಗಳಲ್ಲಿರೋ ದೇವಸ್ಥಾನ. ಈ ಬೆಟ್ಟದ ಗುಹೆಗಳಲ್ಲಿ 3 ದೇವರುಗಳು ನೆಲೆಸಿದ್ದಾರೆ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ 3 ದೇವರುಗಳನ್ನು ನೋಡಿಕೊಂಡು ಬರಬೇಕು ಅಂದರೆ ನಾವು ಮೆಟ್ಲುಗಳನ್ನು ಹತ್ತಿ ಹೋಗಬೇಕಾಗುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ಉಮಾಮಹೇಶ್ವರರನ್ನು ದರ್ಶನ ಮಾಡೋದಕ್ಕೆ ಹೋಗಿದ್ವಿ. ಉಮಾಮಹೇಶ್ವರರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಧರ್ಮ ದರ್ಶನಕ್ಕೆ ಹೋದರೆ ಲೇಟ್ ಆಗುತ್ತೆ. ಪರ್ ಹೆಡ್ 100 ರುಪೀಸು ತೆಗೆದುಕೊಂಡು ಹೋದರೆ ಬೇಗ ನಮ್ಮನ್ನು ಬಿಡ್ತಾರೆ ಮತ್ತು ಮುಟ್ಟಿ ನಮಗೆ ನಮಸ್ಕಾರನ ಸಹ ಮಾಡಿಸ್ತಾರೆ. ಇದು ಉಮಾಮಹೇಶ್ವರ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಈ ಕೊಳ ಇದೆ. ತುಂಬಾ ತಿಳಿಯಾದಂತಹ ತಿಳಿ ನೀರಿನ ಕೊಳ ಇದು. ತುಂಬಾ ಚಿಕ್ಕದು, ಅಂದ್ರೂ ತುಂಬಾ ಶುದ್ಧವಾದಂತಹ ನೀರು ಬರ್ತಾ ಇದೆ. ಅದು ಯಾವ ಕಡೆಯಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಿಂದ ಬರ್ತಿದೆ ಅಂತಲೂ ಗೊತ್ತಿಲ್ಲ. ನೋಡಿ, ಇಲ್ಲಿಂದ ಬರುತ್ತೆ ನೀರು, ಬಟ್ ಅಲ್ಲಿಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೂ ಕಲ್ಲುಗಳು, ಬಂಡೆಗಳು ಇವೆ. ನೀರಿನ ಸೆಲೆ ಎಲ್ಲಿದೆ ಅಂತ ಕಂಡುಹಿಡಿಯೋದು ಕಷ್ಟ. ಈ ಕೊಳದಲ್ಲಿ ಒಂದು ಬಿಳಿ ಮೀನು ಸಹ ಓಡಾಡ್ತಾ ಇರುತ್ತೆ. ಅದು ಯಾವಾಗಲೂ ಬರಲ್ಲ, ಯಾವಾಗಲೂ ಒಂದು ಸಲ ಬರುತ್ತೆ. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ನಾವು ನೋಡಿ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋದ್ವಿ. ಅದನ್ನು ನೋಡಿಕೊಂಡು ನಂತರ ಇಲ್ಲಿ ಶಿವಲಿಂಗ ಇರುವಂತಹ ಗುಹೆಗೆ ಬಂದ್ವಿ. ನೋಡಿ, ಅಲ್ಲಿಂದ ಹತ್ಕೊಂಡು ಬರಬೇಕು. ಅಲ್ಲಿಂದ ಹತ್ಕೊಂಡು ಬಂದು ಮಕ್ಕಳು ಎಲ್ಲ ಹತ್ತುತ್ತಾ ಇದ್ದಾರೆ. ಇಲ್ಲಿಂದ ಹತ್ಕೊಂಡು ಬಂದು ಮೇಲೆ ನೋಡಿ, ಇಲ್ಲಿಂದ ತಿರ್ಗಾ ಒಳಗಡೆ ಹೋಗಬೇಕು. ಗುಹೆ ಇದು ತುಂಬ ಕತ್ತಲು ಇರತಕ್ಕಂತಹ ಗುಹೆ. ಇಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಸಿಟಿ ಆಗಲಿ, ಬೆಳಕಿನ ಒಂದು ಅನುಕೂಲ ಮಾಡಿಲ್ಲ. ಏನು ನ್ಯಾಚುರಲ್ ಬೆಳಕು ಬರುತ್ತೋ ಅದು ಅಷ್ಟೇನೆ. ನೋಡಿ, ಇದೆಲ್ಲ ಎಷ್ಟು ಪುಟ್ಟ ಮೆಟ್ಲುಗಳು ಅಂದರೆ ತುಂಬ ಉದ್ದುದಕ್ಕಿದೆ. ಆದರೆ ಹೆಜ್ಜೆ ಇಡೋದು ತುಂಬಾ ಕಷ್ಟವಾಗಿ, ತುಂಬ ಕೇರ್ಫುಲ್ಲಾಗಿ ಹತ್ಕೊಂಡು ಹೋಗಬೇಕು. ನೋಡಿ, ವಯಸ್ಸಾದವ್ರಿಗೆ ಅಂತ ಕಂಬಿ ಸಹ ಹಾಕಿದ್ದಾರೆ ಅಷ್ಟೇ ಹೊರತು ಎಲೆಕ್ಟ್ರಿಸಿಟಿ ಇಲ್ಲ. ಇದು ಹತ್ತಿ ಇಳಿಯೋದು ತುಂಬಾ ಕಷ್ಟ ಆಗುತ್ತೆ. ನನ್ನ ಜೊತೇಲಿ ಬಂದಿದ್ದವರು ಹೋದರು, ಆದರೆ ನಾನು ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲೇ ಹತ್ತಿ ಇಳಿದು ನನಗೆ ಸುಸ್ತಾಗಿಬಿಟ್ಟಿತ್ತು. ನೋಡಿ, ಅಲ್ಲಿವರೆಗೂ ಹೋಗಬೇಕು ನಾವು. ಇದು ನೋಡಿ, ಗುಹೆ ಒಳಗಡಿನ ಒಂದು ದೃಶ್ಯ ಯಾವ ಥರ ಇದೆ ನೋಡಿ. ತುಂಬಾ ಒಂದು ನ್ಯಾಚುರಲ್ಲಾಗಿ ಇರುವಂತಹ ಗುಹೆ ಇದು. ಎಷ್ಟು ನೋಡಿದ್ರೂ ಸಮಯನೇ ಸಾಕಾಗೋದಿಲ್ಲ. ನಾನು ಇಲ್ಲಿ ಹೊರಗಡೆ ವಿಡಿಯೋ ಮಾಡ್ತಿದ್ದೆ. ಮೇಲ್ಗಡೆ ಹೋಗಿದ್ದವರೆಲ್ಲ ಬರಲಿ ಅಂದ್ಬಿಟ್ಟು ಅವ್ರು ಬರೋವರೆಗೂ ಕಾಯ್ದೆ. ಇಲ್ಲಿ ಹೋಗಬೇಕಾದ್ರೆ ನಾವು 2:30 ಒಳಗಡೆ ಹೋಗಬೇಕು. 2:30 ನಂತರ ಹೋದವ್ರಿಗೆ 12 ಗಂಟೆಯಿಂದ 2:30ಗೆ ಅಲ್ಲಿ ಅನ್ನಪ್ರಸಾದ ಸಹ ಇದೆ. ನಾವು ಹೋದಾಗ 3 ಗಂಟೆ ಆಗಿತ್ತು, ನಮಗೆ ಏನೂ ಸಿಗಲಿಲ್ಲ. ಬೇರೆ ಹೋಟೆಲ್ಗಳು ಸಹ ಇಲ್ಲ ಅಲ್ಲಿ. ಏನು ಸಿಗುತ್ತೋ ಚಿಕ್ಕ ಪುಟ್ಟದೋ ಅದನ್ನೇ ತಿಂದು ನಾವು ಹೋಗಬೇಕಾಗುತ್ತೆ. ಹೋಗೋರು ಟೈಮು ನೋಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಮತ್ತು ಯಾವುದೇ ಬಸ್ಸಿನ ಒಂದು ಅನುಕೂಲ ಇಲ್ಲ, ಸ್ವಂತ ವೆಹಿಕಲ್ ಮಾಡಿಕೊಂಡು ಹೋಗಬೇಕು. ಮಕ್ಕಳೆಲ್ಲ ನೋಡಿ ಹೇಗೆ ಹತ್ಕೊಂಡು ಬರ್ತಾ ಇದ್ದಾರೆ, ಪುಟ್ಟ ಮಕ್ಕಳೆಲ್ಲನೂ. ನೋಡಿ, ಇದು ನಾವು ಕಾರಲ್ಲಿ ಬರಬೇಕಾದ್ರೆ ತೆಗೆದಂತಹ ಒಂದು ಯಾಗಂಟಿ ದೃಶ್ಯ. ತುಂಬಾ ಚೆನ್ನಾಗಿ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.